senorita. Ay, 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 yo. Senorita. Ay, 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 yo. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾವಾರಿ. ನಾನು ಒಳ್ಳೆ ಹುಡುಗ ಅಲ್ವಾ, ನಾನು ನೋಡಕ್ ಸಣ್ಣಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ, ಮಾತಾಡಕ್ಕಿಲ್ವಾ, ಮಾತಾಡಕ್ಕಿಲ್ವಾ. ಮೋಸ್ಟ್ಲಿ ಇನ್ನೊಂದು 75 ವರ್ಷ ಹೋದ್ರು ಇದೇ ಒಂದು ಸ್ಟೆಪ್ ಅನ್ಸುತ್ತೆ ನಮ್ಗೆ. ಸ್ಪೇಸ್ ಇಲ್ಲ ಇಲ್ಲಿ, ಸ್ಪೇಸ್ ಇಲ್ಲ. ಇಲ್ಲ ಕರೆಸ್ಲಾ? ಬೇಡ ಬೇಡ. ಇಷ್ಟು ದೊಡ್ಡ ಜಾಗ ಕೊಡ್ತೀನಿ. ದಯಮಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಮಿಸ್ಟರ್ ಲೋಕೇಶ್. How are you, Mr. Lankesh? ಸೂಪರ್ ಮಿಸ್ಟರ್ ಲೋಕೇಶ್. How are you, audience? How are you, noise pollution? ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಧುಶ್ರೀ ಅಂತ. ನಾನು ಸ್ಕಾಲರ್ಸ್ PU ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಸ್ಪೆಷಲ್ ಆಗಿ ಸೃಜನ್ ಸರ್ ಮತ್ತೆ ಇಜಿಲಾ ಸರ್ಗೆ ಸ್ಪೆಷಲ್ ನಮಸ್ಕಾರ. ಸೊ ನಂದೊಂದು ರಿಕ್ವೆಸ್ಟ್ ಇದೆ. ನಾನು ಮುದ್ದೇಶ ಅವ್ರದ್ದು ಮತ್ತೆ ಕುರಿ ಅವ್ರದ್ದು ಇಂಗ್ಲಿಷ್ ನೋಡಿ ನಾನು ಫುಲ್ ಫಿದಾಗ್ಬಿಟ್ಟಿದ್ದೀನಿ. ಸೊ ನಾನು ಸ್ಟೇಜ್ ಮೇಲೆ ಬಂದು ಅವ್ರ ಜೊತೆ ಹಿಂಗ ಸ್ವಲ್ಪ ಅಂದ್ರೆ ಅವ್ರ ಇಂಗ್ಲಿಷ್ ನಾನು ಕಲಿಬಹುದಾ? ಬನ್ನಿ. ಓಕೆ. ಮುದ್ದೇಶ, ಕುರಿ, ಯಾರಿದ್ದೀರಾ ಬರ್ರೋ. ಎಲ್ಲಿ ಕೆಲಸ ಮಾಡೋದಂದ್ರೆ? ಸ್ಕಾಲರ್ಸ್ PU ಕಾಲೇಜಲ್ಲಿ ಇಂಗ್ಲಿಷ್ ಲೆಕ್ಚರರ್. ಲೆಕ್ಚರರ್? Yes. ನಮ್ಗೆ ಯಾಕಂದ್ರೆ ಈ ತರ ಲೆಕ್ಚರರ್ಗಳು ಅಲ್ಲ. ನನಗೇನಾದ್ರೂ ಈ ತರ ಲೆಕ್ಚರರ್ ಇದ್ರೆ ಒಂದಿನಾನು ಬಂಕ್ ಮಾಡ್ತಾ ಇರಲಿಲ್ಲ ನಾನು. ಗ್ಯಾರಂಟಿ 100% ಅಟೆಂಡೆನ್ಸ್. ಮುಲಾಜೆ ಇಲ್ಲ. ಏನಿಲ್ಲ ಅಂದ್ರೂ ಡೌಟ್ ಕೇಳಕ್ ಹೋಗ್ತಾ ಇದ್ದೆ. ಮುದ್ದೇಶ, ಕುರಿ, ಯಾರಿದ್ದೀರಾ ಬರ್ರೋ. ಅಪ್ಪ ಸಿಂಧುಶ್ರೀ ಅಂತ, ಇವ್ರಿಗೆ ನಿಮ್ಮ ಇಂಗ್ಲಿಷ್ ಕಲಿಬೇಕು ಅಂತ ಆಸೆ. ಹಾಯ್. ಹಲೋ, ಯಾವ ಕಾಲೇಜು? ಸ್ಕಾಲರ್ಸ್ ಕಾಲೇಜ್ ಅಂತ. ಏನ್ ಮಾಡ್ತಿದ್ದೀರಾ? ಹೇ ಕುರಿ, ಹೌ ಡು ಯು ಡೂ? You're a dashing personality. ಒಳ್ಳೆ ಮಾತಾನೆ ಅದು. ಅಲ್ಲಲ್ಲಿ No, you have to teach me all these. ಡ್ಯಾಶಿಂಗ್ ಪರ್ಸನಾಲಿಟಿ ಅಂದ್ರೆ ಏನ್ ಗೊತ್ತಾ? ಇರ್ರಿ ಒಂದ್ ನಿಮಿಷ. ಡ್ಯಾಶಿಂಗ್ ಪರ್ಸನಾಲಿಟಿ ಅಂದ್ರೆ ಏನ್ ಗೊತ್ತಾ? ಅಲ್ಲಿ ಇಲ್ಲಿ ಎಲ್ಲ ಗುದ್ಕೋತಾ ಇರ್ತೀಯ ಅಂತ. ಡ್ಯಾಶಿಂಗ್ ಪರ್ಸನಾಲಿಟಿ. May I know your favorite brand so I can gift for you? Your favorite brand? ಬ್ರ್ಯಾಂಡ್ ಕೇಳ್ತಾ ಇದ್ದಾರೆ. ವಿಸ್ಕಿನಾ ವೋಡ್ಕನ ಅಂತ. ಸಾರಾಯ್. I like ಸಾರಾಯ್. No, I'm telling the favorite brand. Not drinks. Favorite brand, yes. Oppo phone. Okay, fine. How many pairs of clothes you have? So that I'm very curious about it and I want to shop for you. Thank you very much. No, how many pairs of clothes you have? One minute. Excuse me. No, Mr. Kuri, you're versatile. No, you're versatile. No, you're versatile. May I know your diet regime at least? I'm very curious to know about your favorite things and all. Okay. Mr. Kuri, you have to answer. ತಲೆನಲ್ಲಿ ಏನೇನು ಸೌಂಡ್ ಬರ್ತಾ ಇದೆ? One minute. Excuse me. ಒಬ್ರ ಬಪ್ಪ ಮರ್ಯಾದೆ ಕಳಿಬೇಡ. ಒಬ್ರ ಪ್ಲೀಸ್ ಕಮ್. ಐ ವಿಲ್ ಪೇ ಯು 20 rupees. ಪ್ಲೀಸ್ ಕಮ್. ಒಬ್ರ ಯಾರಕ್ಕೊಬ್ರ ಬರೀ ಇಂಗ್ಲಿಷ್ ಅಲ್ಲಿ ಗಡಬಡ ಅಂತ ಡಬ್ಬದಳು ಕಲ್ಲಾಕೊಂಡು ಗಳಗಳಗಳ ಅಂತ ಅಳ್ಳಾಡ್ಕೊಂಡು ಕರ್ಸ್ಬಿಟ್ಟಿದ್ಯಾ. ಏನೋ ನಿನ್ ಇಂಗ್ಲಿಷ್ ಕಲಿಬೇಕಂತೆ. ಈಗ ಏನ್ ನನ್ನನ್ನ ಯಾಕೆ ಹಿಡ್ಕೊಂಡಿದ್ಯಾ? ಹೇಳ್ಕೊಡಪ್ಪ ಏನ್ ಹೇಳ್ತಾರೆ ಅಂತ. ಸರಿ ಕೇಳು ಏನಂತ. Yes, of course. So what you want? Mr. Kuri, I want to dedicate few Shakespeare line for you. Daddy. May I? My daddy, Mandya. Mummy, Bellur Cross. ಒಂದ್ ನಿಮಿಷ. ನಿಮ್ ಡ್ಯಾಡಿ ಮಂಡ್ಯಲ್ಲಿದ್ದು ನಿಮ್ಮಮ್ಮ ಬೆಳ್ಳೂರು ಕ್ರಾಸ್ ಆದ್ರೆ ನೀನ್ ಹೆಂಗ್ ಹುಟ್ಟಿದೆ? ಟಾಪಿಕ್ ಅದು ಬೇಕಿತ್ತ ಈಗ? ಮತ್ತೆ ಇಬ್ರು ಒಂದೇ ಕಡೆ ತಾನೇ ಇರ್ಬೇಕು. ಡ್ಯಾಡಿ ಮಂಡ್ಯ ಕೌಡ್ಲೆಕೊಪ್ಪಲ್, ಮಮ್ಮಿ ಬೆಳ್ಳೂರು ಕ್ರಾಸ್. You. ಅವ್ರ ಅಪ್ಪ ಅಮ್ಮದಿರ್ ಮದ್ವೆ ವೆಡ್ಡಿಂಗ್ ಆನಿವರ್ಸರಿ. Grand parents. You.
You, where did you born? Where did you put up? ಏನಿವಳು ಹೇಳ್ತಾಳಿವಳು. ಯಾಕೆ Okay, what is your diet regime? Jim is going daily. That is dumbbells. No, may I dedicate few Shakespeare lines for you? ಸುಮ್ನಿದ್ದೆ ಇಲ್ಲಿ ತನಕ ಕಂಡ್ಬಿಟ್ಲು ಆತಂಕ. ಫುಲ್ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರಲ್ಲ ಕೊಬ್ರ, ಮರ್ಯಾದೆ ಬೇರೆ ಹೊರ್ಟ್. ಸರಿ ಒಂದ್ ನಿಮಿಷ ಇರು. ಅದೇನೋ ಶೇಕ್ಸ್ಪಿಯರ್ ಲೈನ್ಗಳು ಡೆಡಿಕೇಟ್ ಮಾಡ್ತಾರಂತೆ, ಮಾಡ್ಲಿ ಇರಲ್ಲ. I know Sheikh Abdullah. Who is Shakespeare? No, he's a famous poet, William Shakespeare. I know very well. Okay, shall I start? Huh? Shall I start? Start ಮಾಡಿ ವಿನೋದ ಸಾಂಗ್ ಹಾಕು. ವಿನೋದ ಸಾಂಗ್ ಹಾಕು. Come on, start. ವಿನೋದ, ನಿನ್ನ ಮಕ ಮುಚ್ಚ. ಹುಡುಗಿ ಇದ್ದಾಳೆ, ಯಾವ್ದಾರ ಒಂದು ಲವ್ ಸಾಂಗ್ ಹಾಕದ್ ಬಿಟ್ಬಿಟ್ಟು ಅದ್ ಯಾವ್ದೋ ಸತ್ತೋಗಿರೋ ಸಾಂಗ್ ಹಾಕ್ತಿಯಲ್ಲ. ನಾವು ಶಿ ವಿಲ್ ಟೀಚ್ ಯು ಶೇಕ್ಸ್ಪಿಯರ್ ಲೈನ್ಸ್. ನೀನಾರು ಕನ್ನಡದಲ್ಲಿ ಮಾತಾಡಪ್ಪ. ಆಯ್ತು, ಅವ್ರು ನಿಂಗೆ ಏನೋ ಲೈನ್ ಹೇಳ್ಕೊಡ್ತಾರೆ ಶೇಕ್ಸ್ಪಿಯರ್ ಲೈನ್ಗಳನ್ನ, ಅದನ್ನ ಕಲ್ತ್ಕೊಂಡು ಬಿಡು ಹೇಳ್ತೀನಿ. ಯಾಕೆ ಸುಮ್ನೆ ಹೇಳ್ಕೊಟ್ಟಿದ್ದನ್ ತಾನೇ ರಿಪೀಟ್ ಮಾಡಕ್ ಕಷ್ಟವಾ ನಿಂಗೆ? ಕೋಬ್ರ, ಹಾ. ಒಂದ್ ನಿಮಿಷ ನಾನು ಹೋಗ್ ಬರ್ಬೋದಾ? ಇಲ್ಲ, ನೋ ಚಾನ್ಸ್. ನೋ. ಅದ್ರಲ್ಲಿ ಒಂದಿದೆ, ಯಮನಿಗೆ ವಿನಯ ಕಲ್ಸಕ್ ಹೋದ್ರು. ಎಂತ ವರ್ಡ್ ಅದು. ಸ್ವರ್ಗಕ್ಕೆ ಕನ್ನಡ ಕಲ್ಸಕ್ ಹೋದ್ರು, ಕನ್ನಡ ಕಲ್ಸಕ್ ಹೋದ್ರು. ದೇವತೆಗಳನ್ನ ಮನುಷ್ಯರನ್ನ ಹಾಕಕ್ ಹೋದ್ರು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಎಲ್ರು ಸಾಮಾನ್ಯವಾಗಿ ರಾಜ್ಕುಮಾರ್ ಅವರನ್ನ ಬಂಗಾರದ ಮನುಷ್ಯ ಅಂತ ಹೇಳೋದು ರೂಢಿ. ಯಾಕೆಂದ್ರೆ ಬಂಗಾರದ ಮನುಷ್ಯ ಸಿನಿಮಾ ಮಾಡಿದ್ಮೇಲೆ. ಆದ್ರೆ ನಾನು ಹೇಳೋದು, ಅವ್ರು ಬಂಗಾರದ ಮನುಷ್ಯ ಆಗಕ್ಕಿಂತ ಮುಂಚೆ ಮತ್ತು ನಿರಂತರವಾಗಿ ಅವರು ಬೆವರಿನ ಮನುಷ್ಯ ಅಂತ. ಯಾಕೆ ಅಂದ್ರೆ ಬೆವರಿನ ಸಂಸ್ಕೃತಿ ಅವರು ಬಂದಿದ್ದು, ಶ್ರಮ ಪಟ್ರು. ಈ ದೇಶದ ಒಳಗಡೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದವರು ಇಷ್ಟು ಎತ್ತರಕ್ಕೆ ಬೆಳೆಯೋದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ ಈ ದೇಶದಲ್ಲಿ. ಅವರು ತಮ್ಮ ಶ್ರಮ, ಶ್ರದ್ಧೆ, ಸಂಕಲ್ಪ, ಬದ್ಧತೆ ಇವುಗಳಿಂದಲೇ ಒಬ್ಬ ವ್ಯಕ್ತಿ ಇಷ್ಟೆತ್ತರಕ್ಕೆ ಬರ್ಬೋದು ಅಂತ ತೋರಿಸ್ಕೊಟ್ರಲ್ಲ. ನೆಲದಿಂದ ಬಂದವರಾದ್ರಿಂದ ಅವರು ಬೆವರಿನ ಮನುಷ್ಯ, ಬೆವರಿಗೆ ಬೆಲೆ ತಂದ ಮನುಷ್ಯ ಅವರು. ನೋಡು, ಸುಜಾ ಬಂತು ನಮ್ ಗಜ. ಸುಜಾ ರೇ ಓನರ್, ಅಲ್ರಿ ಇಷ್ಟು ಒಳ್ಳೆ ಎಪಿಸೋಡ್ ಮಾಡ್ತಾ ಇದೀವಿ, ಇವತ್ತು ನೀವ್ ಎಂಟ್ರಿ ಬಾಡಿಗೆ ಗಿಡ್ಗೆ ಕೇಳಿದ್ರೆ ಚೆನ್ನಾಗಿರಲ್ಲ ಹೇಳಿ. ಇವತ್ತಿನ ದಿವಸ ಅಂತೂ ಕೇಳೋದೇ ಇಲ್ಲ ನಿಂಗ್ ಬಾಡಿಗೆ. ಬಾಬಾ ಏನ್ ಇಷ್ಟು ಒಳ್ಳೆ ಬುದ್ಧಿ, ಎಂತ ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ. ನಾನು ಅಣ್ಣವ್ರ ಭಕ್ತ ಅಂದ್ಮೇಲೆ ಇವತ್ತು ಅಣ್ಣವ್ರಿಗೋಸ್ಕರ ಇಷ್ಟೆಲ್ಲ ಬಂದಿದ್ದಾರೆ ಆದ್ಮೇಲೆ ನಾನ್ ನಿಜವಾಗ್ಲೂ ನಿನ್ ಬಾಡಿಗೆ ಕೇಳಲ್ಲ. ಬಲ್ ಸಂತೋಷ ಆಗ್ಬಿಟ್ಟಿದೆ. ಹೌದು, ನಾನು ಅಣ್ಣವ್ರ ಭಕ್ತ. ಅಣ್ಣವ್ರ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿದೀನಿ. ಅದಕ್ಕೆ ಇವತ್ ನಾನು ಅಣ್ಣವ್ರ ಬಗ್ಗೆನೇ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಅಣ್ಣವ್ರ ಬಗ್ಗೆ ನೀವು ಮಾತಾಡ್ತೀರಾ? ಹೌದು, ಮತ್ತೆ ನಾನ್ ಅಣ್ಣವ್ರ ಬಗ್ಗೆ ಏನ್ ಮಾತಾಡ್ತೀನಿ ಅಂದ್ರೆ, ಯಾರೇನ್ ಬೇಕಾದ್ರೂ ಪ್ರಶ್ನೆ ಕೇಳಿ, ನಾನು ಅವ್ರ ಮಹಾನ್ ಭಕ್ತನಾಗಿ ಅವ್ರನ್ನ ಒಳಗಡೆ ಹಾಕೊಂಡು ಅವ್ರ ತರಾನೇ ಮಾತಾಡಿ ಅವ್ರ ತರಾನೇ ಉತ್ತರ ಕೊಡೋ ಪ್ರಯತ್ನ ಪಡ್ತೀನಿ. ಅಣ್ಣವ್ರ ತರ ನೀವು ಮಾತಾಡ್ತೀರಾ? ಪ್ರಯತ್ನ ಪಡ್ತೀನಿ. ಓಹ್, ಜನ ಒಪ್ಕೋಬೇಕಲ್ಲ, ಅವಾಗ ಒಪ್ಕೊಂಡಾಗ ನೀನ್ ಚಪ್ಪಾಳೆ ಹೊಡಿ, ಅಲ್ಲಿವರೆಗೂ ನೀವು ಹೊಡಿಬೇಡ. ಇವಾಗ ನಿಮ್ಗೆ ಆಡಿಯನ್ಸ್ ಪ್ರಶ್ನೆಯನ್ನ ಕೇಳ್ಬೇಕು. ಕೇಳಿ, ನೀವು ಅಣ್ಣವರಾಗಿ ಉತ್ತರ ಕೊಡ್ತೀರಾ? ಹೌದು, ಮತ್ತೆ ಯಾಕೆಂದ್ರೆ ಒಂದ್ 2 ನಿಮಿಷ ಆದ್ರೂ ಅವರ ಧ್ವನಿಯಲ್ಲಿ ಮಾತಾಡುವಂತ ಪುಣ್ಯ ನಮಗ್ ಕೊಟ್ಟಿದ್ದಾನಲ್ಲ ದೇವ್ರು, ಅಷ್ಟೇ ಈ ಜನ್ಮಕ್ಕೆ ಬೇಕಾಗಿದ್ದಲ್ವಾ. ಇವಾಗ ನೀವು ಅಣ್ಣವ್ರು. ಸರಿ ಅಣ್ಣವ್ರೆ, ನಿಮ್ಮನ್ನ ನೋಡಿ ಎಲ್ಲರೂ ನಿಮ್ ತರ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಇವಾಗ ನಾನು ನಿಮ್ಮ ದೊಡ್ಡ ಅಭಿಮಾನಿ, ನಾನ್ ನಿಮ್ ತರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಲಿಬೇಕು. ನಾವೆಲ್ಲ ಕಲಿಯವರೇ, ನಾನು ಕಲಿತಾ ಇದ್ದೀನಿ, ನೀವು ಕಲಿತಾ ಇದ್ದೀರಿ. ನಾನ್ ನಿಮ್ ತರ ಆಗ್ಬೇಕು ಅಂತಿದ್ದೀನಿ, ನೀವು ನನ್ ತರ ಆಗ್ಬೇಕು ಅಂತಿದ್ದೀನಿ. ನಾವೆಲ್ಲ ಅವನ್ ತರ ಆಗ್ಬೇಕಲ್ವಾ, ಅವನ್ ತರ ಆಗ್ಬೇಕು. ಸರಿ, ನಮ್ಮ ಆಡಿಯನ್ಸ್ ಪ್ರಶ್ನೆಗಳನ್ನ ಕೇಳಿ. ನನ್ನ ಹೆಸರು ಅಂಜು ಅಂತ. ಏನ್ ತಾಯಿ? ಅಂಜು. ಕೇಳಿ ತಾಯಿ. ವಿಜಯನಗರ್ ಕಾಲೇಜಿಂದ ಬಂದಿದ್ದೀನಿ. ಬಹಳ ಸಂತೋಷ. ನನ್ ಪ್ರಶ್ನೆ ನಿಮ್ಗೆ, ರಾಜ್ಕುಮಾರ್ ಸರ್, ನೀವು ಎಲ್ಲಾ ಪಾತ್ರನೂ ಅಷ್ಟು ಸೊಗಸಾಗಿ ಮಾಡ್ತಿರಲ್ಲ, ಅದು ಹೆಂಗ್ ಸಾಧ್ಯ? ಮಾಡೋದಲ್ಲ, ಎಲ್ಲ ಮಾಡಿಸಿರೋದು, ಅಷ್ಟೇ ಮಾಡಿಸಿರೋದು. ಯಾಕೆಂದ್ರೆ
ಈ ಮಗುನ ಶ್ರೀಕೃಷ್ಣನ ಬಟ್ಟೆ ಹಾಕ್ಸಿ ನನ್ನ ಕಂದ ಶ್ರೀಕೃಷ್ಣನ್ ತರ ಕಾಣ್ತಾನೆ, ನನ್ನ ಮಗ ಭಕ್ತ ಕುಂಬಾರ ತರ ಕಾಣ್ತಾನೆ, ನೋಡಿ ಅಲ್ಲಿ ಪ್ರಹ್ಲಾದನ್ ತರ ಇದೆಲ್ಲ ಜನ ಬಟ್ಟೆ ಹಾಕ್ಸಿ ನೋಡಿ ಅವರವ್ರ ಮಕ್ಕಳನ್ನ ನೋಡಿ ಆನಂದ ಪಡ್ತಾರಲ್ಲ, ಅದೇ ರೀತಿ ಈ ರಾಜ್ಕುಮಾರನ್ಗೆ ಬಟ್ಟೆ ಹಾಕ್ಸಿ ನೋಡಿ ಆನಂದ ಪಟ್ಟಿದ್ದಾರೆ ಅಷ್ಟೇ ಹೊರತು ನಾನೇನು ಪಾತ್ರ ಮಾಡಿಲ್ಲ. ಮಾಡಿಸಿರೋದು ನೀವುಗಳು ಮಾಡಿಸಿದ್ದೀರಿ ಅಷ್ಟೇ ಅಲ್ವಾ? ಥ್ಯಾಂಕ್ ಯು ಸರ್. ನೆಕ್ಸ್ಟ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ತಾಯಿ. ನನ್ನ ಹೆಸರು ಅನುಶ್ರೀ. ನಾನು ರಾಜರಾಜೇಶ್ವರಿ ನಗರಿಂದ ಬಂದಿದ್ದೀನಿ. ಹೌದು. ಅಣ್ಣವ್ರೆ, ನಿಮ್ಗೆ ತುಂಬಾ ಇಷ್ಟವಾದ ಊಟ ಯಾವುದು? ತುಂಬಾ ಇಷ್ಟವಾದ ಊಟ ಮುದ್ದೆ ಮುದ್ದೆ ಮುದ್ದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳ ಪ್ರಿಯವಾದದ್ದು, ಬಹಳ ರುಚಿಯಾದ ಊಟ ಯಾವುದು ಅಂದ್ರೆ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ, ಅದಿರೋದು ತಾಯಿಯ ಕೈ ತುತ್ತಲ್ಲಿ. ಯಾವ ತಾಯಿ ಕೈ ತುತ್ತು ಕೊಡ್ತಾಳಲ್ಲ ಅದಕ್ಕಿಂತ ರುಚಿಯಾದ ಯಾವ್ದಿದ್ದಾರೆ ಅಲ್ವಾ? ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಕುಮಾರ್ ಅಂತ. ನಾನು ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜಿಂದ ಬಂದಿದ್ದೀನಿ. ಅಣ್ಣ, ನಾನ್ ನಿಮ್ಮನ್ನ ಏನ್ ಕೇಳ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ, ನೀವು ಓದಿರೋದು 3ನೇ ಕ್ಲಾಸು. 3ನೇ ಕ್ಲಾಸ್. ಹೌದು. ಆದ್ರೂ ಹಲವಾರು ಸಿನಿಮಾಗಳಲ್ಲಿ ಇಂಗ್ಲಿಷ್ ಡೈಲಾಗ್ ನ ಉದ್ದುದವಾಗಿ ಹೇಳಿದಿರಲ್ಲ, ಅದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತ. ಓದಿರೋದು 3ನೇ ಕ್ಲಾಸು, ಇಂಗ್ಲಿಷ್ ಭಾಷೆಲ್ಲ ಹೆಂಗ್ ಮಾತಾಡ್ತೀರಿ ಅಂತ. ಅಲ್ಲ, ಈ ಇಂಗ್ಲಿಷ್ ಭಾಷೆಯಲ್ಲಿ ಹಬ್ಬಬ್ಬ ಅಂದ್ರೆ ಒಂದು 26 ಅಕ್ಷರಗಳಿದೆ ಅಷ್ಟೇ. 49 ಅಕ್ಷರ ಕಲ್ತಿರೋರು ನಾವು. ಅದು ಯಾವ ಜುಜುಬಿಲಿ ಅಲ್ವಾ? ಸೂಪರ್ ಅಣ್ಣ. ಪ್ರಪಂಚದ ಎಲ್ಲ ಭಾಷೆಗಳನ್ನು ಸುಲಲಿತವಾಗಿ ಕನ್ನಡದಲ್ಲಿ ಬರಿಬೋದು. ಅಂತ ಕನ್ನಡ ಭಾಷೆನೇ ನಮ್ದಾಗಿರುವಾಗ ಯಾಕೆ ಯೋಚನೆ ಮಾಡ್ಬೇಕು? ಬಾಕಿ ಎಲ್ಲ ಜುಜುಬೇರಿ ಚಿಕ್ಕದು ಅಲ್ವಾ? ನೆಕ್ಸ್ಟ್. ನನ್ನ ಹೆಸರು ವೀಣಾ. ನೀವು ಪರಭಾಷಾ ಚಿತ್ರಗಳಿಗೆ ಯಾಕೆ ಹೋಗ್ಲಿಲ್ಲ? ಪರಭಾಷೆ ಚಿತ್ರಗಳಲ್ಲಿ ಯಾಕೆ ಹೋಗಿಲ್ಲ ಅಂತ, ಇಲ್ಲೇ ಹೊಟ್ಟೆ ತುಂಬಾ ಊಟ ಆಗ್ತಾ ಇದ್ರೆ ನಾನು ಎಲ್ಲಿ ಯಾಕೆ ಹೋಗ್ಲಿ ಅಲ್ವಾ? ನಮ್ಮ ರಾಜ್ಕುಮಾರ್ ಅಂತ ಇಲ್ಲೇ ಆದ್ರೆ ಹೋಗ್ಬಾರ್ದು ಅಂತಲ್ಲ, ಓದೋರಿಗೆಲ್ಲ ಒಳ್ಳೇದಾಗಿದೆ, ಹೋಗ್ಲಿ, ಯಾವುದೇ ಭಾಷೆ ಬೇಕಾದ್ರೆ ಮಾತಾಡ್ಲಿ, ಆದ್ರೆ ಕನ್ನಡನ ಮರಿದೇ ಇರ್ಲಿ ಅಂತ ಅಷ್ಟೇ ಹೇಳೋದು. ಕನ್ನಡ ಭಾಷೆ ನಮ್ದು. ದೇವ್ರ ನಿಮ್ ಮುಂದೆ ಪ್ರತ್ಯಕ್ಷ ಆದ್ರೆ ಏನ್ ಕೇಳ್ತೀರಾ? ದೇವ್ರು ನನ್ನ ಮುಂದೆ ಪ್ರತ್ಯಕ್ಷ ಆದ್ರೆ ಏನ್ ಕೇಳಬೇಕು? ನಾನು ಕೇಳೋದು ಇಷ್ಟೇ, ಸುಬ್ಬಯ್ಯ ನಾಯ್ಡು ಇಂದ ಹಿಡಿದು ಶಂಕರ್ ನಾಗ್ವರೆಗೂ ಎಲ್ರನ್ನೂ ವಾಪಸ್ ಕೊಟ್ಬಿಡ್ರಪ್ಪ. ವಿಷ್ಣುವರ್ಧನ್ ಅವ್ರನ್ನ ಎಲ್ಲರನ್ನೂ ವಾಪಸ್ ಕೊಟ್ಬಿಡಿ. ನಮ್ ಕನ್ನಡ ಚಿತ್ರರಂಗ ಬಹಳ ಚೆನ್ನಾಗಿರುತ್ತೆ, ಆನಂದವಾಗಿರ್ತೀವಿ ನಾವೆಲ್ಲ. ನಮ್ಮನ್ನು ಬಿಟ್ಟೋದ ಸಹೋದರರೆಲ್ಲ ಒಟ್ಟಿಗೆ ಬರ್ಲಿ, ಅಷ್ಟೇ ದೇವ್ರನ್ನ ಕೇಳ್ಕೋಬೇಕು. ಇನ್ನೇನ್ ಕೇಳಕ್ ಸಾಧ್ಯ? ಆ ಪರಮಾತ್ಮನ ಹತ್ರ ಅಷ್ಟೇ ಕೇಳ್ಬೇಕಲ್ವಾ? ನೋಡಿ ಸೂಪರ್ ಅಣ್ಣ, ಹೆಚ್ಚಿದೆ ನಿಮ್ಮನ್ನ. ಅಂತೂ ಇಂತೂ ಬಾಡಿಗೆ ಕೇಳೋದು ಬಿಟ್ಟು ಫಸ್ಟ್ ಟೈಮ್ ಒಂದು ಒಳ್ಳೆ ಕೆಲಸ ಮಾಡಿದೀರಾ ಮಜಾ ಟಾಕೀಸ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಸೂಪರ್, ಫ್ಯಾಂಟಾಸ್ಟಿಕ್. ವೀಕ್ಷಕರೇ, ಇವತ್ತು 22ನೇ ತಾರೀಕು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸ್ಪೆಷಲ್ ಎಪಿಸೋಡ್ ಅನ್ನ ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದೀವಿ. ಆದ್ರೆ ನಾಳೆ 23ನೇ ತಾರೀಕು ಇದೇ ಒಂದು ಎಪಿಸೋಡ್ ಕಂಟಿನ್ಯೂ ಆಗುತ್ತೆ. ಆದ್ರೆ ನಮ್ಮ ಹೊನ್ನವಳ್ಳಿ ಕೃಷ್ಣ ಸರ್ ನಾಳೆ ಸಂಚಿಕೆಯಲ್ಲಿ ಇರಲ್ಲ. ಆದ್ರೆ 3 ಜನ ಅಣ್ಣ ಅವರ ಸ್ನೇಹಿತರು ನಮ್ಮ ಜೊತೆ ಮಾತುಕತೆಯನ್ನ ಮುಂದುವರಿಸ್ತಾರೆ. ಸೊ ಹೊನ್ನವಳ್ಳಿ ಕೃಷ್ಣ ಸರ್, ಧನ್ಯವಾದಗಳು ಬಂದಿದ್ದಕ್ಕೆ. ಕೃಷ್ಣ, ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಅಣ್ಣ. ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡ್ಲಿ. ಥ್ಯಾಂಕ್ ಯು ಅಣ್ಣ. ಜೀವನದಲ್ಲಿ ನಗ್ನಗ್ತಾ ಇರೋದೇ ಸಾಕು. ವೀಕ್ಷಕರೇ, ಈ ವಿಶೇಷ ಸಂಚಿಕೆ ನಾಳೆ ಕೂಡ ಮುಂದುವರಿಯುತ್ತೆ. ಸೊ ನೀವು ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು. ಗುಡ್ ನೈಟ್.